ನಮಸ್ಕಾರ. ಕಂದೆಲ್ ನೀರಿಗೆ ಆದಿಮ ನಾಗಗಳ ಹಕ್ಕಿನ ಕುಂಭಮೇಳ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಮಹಾ ಕುಂಭಮೇಳ, ಸೂರ್ಯನ್ ಪೊಂಗಲ್, ಶಬರಿಮಲೆ ಯಾತ್ರೆ ಇವುಗಳಲ್ಲೆಲ್ಲ ಆದಿಮ ಜನರ ಬೇಸಾಯದ ಗುಟ್ಟುಗಳು ಹೇಗೆಲ್ಲ ಅಡಗಿವೆ ಎಂಬುದನ್ನು ನೋಡೋಣ ಬನ್ನಿ. ಡಿಸೆಂಬರ್ 23ರಂದೇ ನೇಸರ ಬಡಗಣಕ್ಕೆ ಮುಖ ಹಾಕುತ್ತಾನೆ. ನಮ್ಮಲ್ಲಿ ವಿಜ್ಞಾನಕ್ಕಿಂತ ಸಂಪ್ರದಾಯಕ್ಕೆ ಮುಖ್ಯ ಮಣೆ ಸಿಕ್ಕಿದೆ. ಹಾಗಾಗಿ ಮಾಸ ಬದಲಾವಣೆಯ ಸಂಕ್ರಾಂತಿಗೆ ಮಹತ್ವವಿದೆ. ಸಂಕ್ರಾಂತಿಯ ಬಳಿಕ ಭಾರತದಲ್ಲಿ ಹಲವು ಹಬ್ಬಗಳು, ಜಾತ್ರೆಗಳ ಸಾಲುಗಳೇ ತೆರೆದುಕೊಳ್ಳುತ್ತದೆ. ಈ ಬಾರಿ ಮಹಾ ಕುಂಭಮೇಳ ಕೂಡ ಇದೆ. ತೆಂಕಣ ಭಾರತಕ್ಕೆ ಸಂಬಂಧಿಸಿದಂತೆ ಪೊಂಗಲ್, ಶಬರಿಮಲೆ, ಸಂಕ್ರಾಂತಿ ಹಬ್ಬ ಇತ್ಯಾದಿಗಳಿದೆ. ತುಳುನಾಡಿನ ಹೊರತಾಗಿ ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಬವು ಮುಖ್ಯವಾಗಿ ಜಾನುವಾರುಗಳ ಹಬ್ಬವಾಗಿದೆ, ಬೆಳೆಗಳ ಹಬ್ಬವಾಗಿದೆ. ಜಾನುವಾರುಗಳಿಗೆ ಪೂಜೆ, ಜಾನುವಾರುಗಳ ಅಲಂಕಾರ, ಅವುಗಳನ್ನು ಕಿಚ್ಚು ಹಾಯಿಸುವುದು ಇತ್ಯಾದಿ ಆಚರಣೆ, ಹಬ್ಬದೂಟ ಒಳಗಣ ಕರ್ನಾಟಕದಲ್ಲಿ ಇರುತ್ತದೆ. ತುಳುನಾಡಿನಲ್ಲಿ ಕೃಷಿ ಹಬ್ಬ ಮತ್ತು ಜಾನುವಾರು ಪೂಜೆ ದೀಪೋಳಿಗೆ ಮುಗಿಯುವುದರಿಂದ ಸಾಮಾನ್ಯ ಸಂಕ್ರಾಂತಿ ಆಚರಣೆ ಇರುತ್ತದೆ. ಕೋಟಿ ಚೆನ್ನಯ್ಯರ ಗರೋಡಿಗಳಲ್ಲಿ, ಗುಡಿ ಆಲಯಗಳಲ್ಲಿ ಪೂಜೆಗಳು ನಡೆಯುತ್ತದೆ. ಇನ್ನು ಶಬರಿಮಲೆ ಕಾಡಿನಲ್ಲಿ ಇತ್ತು. ಅದು ಬುಡಕಟ್ಟು ಜನರ ನೆಲೆಯಾಗಿತ್ತು. ಅದನ್ನು ಹಿಂದೂಗಳು ಒಂದು ಪುರಾಣ ಕಟ್ಟಿ ಬುಡಕಟ್ಟು ಜನರ ಕೈಯಿಂದ ತಮ್ಮ ಕೈಗೆ ತೆಗೆದುಕೊಂಡರು. 40 ವರ್ಷಗಳ ಹಿಂದೆ ಸಿನಿಮಾ ರಂಗದ ದಿಗ್ಗಜರುಗಳು ಶಬರಿಮಲೆಗೆ ಹೋಗತೊಡಗಿದ ಮೇಲೆ ಕ್ಷೇತ್ರಕ್ಕೆ ತಾರಮೌಲ್ಯ ಬಂದಿದೆ. ಜನ ದೌಡಾಯಿಸತೊಡಗಿದರು. ಅರ್ಧ ಶತಮಾನದ ಹಿಂದೆ ಕೇರಳದ ಆಚೆ ಅಯ್ಯಪ್ಪ ಅರಿಯದ ದೈವ. ಇಂದು ತಿಳಿಯದವರಾರು? ಕಾಲದ ಕೋಲಕ್ಕೆ ಎಲ್ಲರೂ ತಾಳ ಹಾಕುತ್ತಾರೆ. ಹಾಗಾಗಿ ನೂಕುನುಗ್ಗಲಿನ ಶಬರಿಮಲೆ ಯಾತ್ರೆ ಮುಖ್ಯವಾಗಿ ಮಕರ ಸಂಕ್ರಾಂತಿ ಮುಂದಿಟ್ಟುಕೊಂಡು ನಡೆಯುತ್ತದೆ. ಮಕರ ವಿಳಕ್ಕು ಎಂಬ ಬೆಂಕಿ ಹಾಕುವುದನ್ನು ಕಂಡುಹಿಡಿದವರಿಗೆ ಗೂಂಡಾ ಭಕ್ತರು ಹೊಡೆದು ಮೊಕದ್ದಮೆ ಕೋರ್ಟಿಗೆ ಹೋಗಿದೆ. ಆದರೆ ಬೆಳಕು ವಿಳಕ್ಕು ನಮ್ಮ ಭಾಷೆ ಸಾಲದೆ ಅನ್ಯನುಡಿ ಜ್ಯೋತಿ ನೋಡಲು ಈಗಲೂ ಜನವೋ ಜನ. 4 ದಶಕದೀಚಿನ ಈ 4 ಅಗಲದ ಯಾತ್ರೆ ಈಗ ಕೇರಳದ ಅತಿ ಮುಖ್ಯ ಆದಾಯ ಪ್ರವಾಸೋದ್ಯಮದಲ್ಲಿ ಪ್ರಕಾಶಿಸುತ್ತದೆ. ಈ ಸಂಕ್ರಾಂತಿಯನ್ನು ಮುಂದಿಟ್ಟುಕೊಂಡು ನಡೆಯುವ ತಮಿಳರ ಪೊಂಗಲ್ ಅವರ ಅತಿ ದೊಡ್ಡ ಬೆಳೆ ಹಬ್ಬ. ಬಹುತೇಕ ತುಳುವರ ದೀಪೋಳಿ ಹಬ್ಬವನ್ನು ತಮಿಳರ ಪೊಂಗಲ್ ಹೋಲುತ್ತದೆ. ನಮಗೆಲ್ಲ ಪೊಂಗಲ್ ಎಂಬ ತಿಂಡಿಯ ಬಗೆಗೆ ಗೊತ್ತು, ಖಾರ ಪೊಂಗಲ್, ಸಿಹಿ ಪೊಂಗಲ್ ಬಗೆಗೂ ಗೊತ್ತು. ಆದರೆ ಪೊಂಗಲ್ ಎಂಬುವುದು ತಮಿಳರ ಅತೀ ದೊಡ್ಡ ಹಬ್ಬ. ತಮಿಳರ ಪ್ರಮುಖ ದೊಡ್ಡ ಹಬ್ಬ ಎಂಬುವುದು ತಿಳಿದಿರುವುದು ಕಡಿಮೆ. ತುಳುನಾಡಿಗೆ ಮುಂಗಾರು ಮಳೆ ಮುಖ್ಯವಾದುದರಿಂದ ದೀಪೋಳಿ ಕಾಲ ಬೇರೆ ಮತ್ತು ತಮಿಳುನಾಡಿಗೆ ಹಿಂಗಾರು ಮಳೆ ಮುಖ್ಯವಾದ್ದರಿಂದ ಪೊಂಗಲ್ ಕಾಲ ಬೇರೆ. ಆದರೆ ಎರಡರ ಕ್ರಮ ಮತ್ತು ಉದ್ದೇಶ ಒಂದೇ ಆಗಿದೆ. ಅಷ್ಟೇ ಅಲ್ಲ, ಪೊಂಗಲ್ ಎಂಬುದರ ಆಶಯ ಅರ್ಥ ತುಳುವರ ದೀಪೋಳಿಯಂತೆಯೇ ಇದೆ. ಪೊಂಗಲ್ ಎಂದರೆ ಉಕ್ಕುವುದು ಎಂದು ಅರ್ಥ. ಹಬ್ಬದಲ್ಲಿ ಪೊಂಗಲ್ ಉಕ್ಕಿಸಿ ಬೆಳೆಭಾಗ್ಯ ಹೆಚ್ಚಲಿ ಎಂದು ಕೇಳಿಕೊಳ್ಳುತ್ತಾರೆ. ದೀಪೋಳಿಗೆ ಲಕ್ಷ್ಮೀ ಪೂಜೆ ಬಂದಂತೆ ತಮಿಳು ನಗರಿಗರು ಲಕ್ಷ್ಮಿ ಉಕ್ಕಲಿ ಎಂದು ಕೇಳುವುದು ಈಗ ಹೊಸದೇನಲ್ಲ. ದೀಪೋಳಿಯಂತೆಯೇ 4 ದಿನ ಇದ್ದ ಪೊಂಗಲ್ ಇಂದು 3 ದಿನ ಎಂದರೂ 4 ದಿನದ ಪೊಂಗಲ್ ಎಂದೇ ಹೇಳಲಾಗುತ್ತದೆ. ಅವು ಬೋಗಿ ಪೊಂಗಲ್, ಮಾಟ್ಟು ಪೊಂಗಲ್, ಕಾಣುಂ ಪೊಂಗಲ್ ಎಂಬುದಾಗಿದೆ. ತುಳುವರಿಗೆ ದೀಪೋಳಿ ದೊಡ್ಡದಾದರೆ ತಮಿಳರಿಗೆ ಪೊಂಗಲ್ ದೊಡ್ಡ ಹಬ್ಬ. ಈ ಎರಡೂ ಮಳೆಯಾಧಾರಿತ ಮೊದಲ ಬೆಳೆಯ ಹಬ್ಬದ ಆಶಯಗಳು ಸಮಾನ. ಹೇಗೆಂದು ನೋಡೋಣ ಬನ್ನಿ. ಪೊಂಗಲ್ ಎಂಬ ದಿನ ಸಂಕ್ರಾಂತಿಯಂದು ಮತ್ತು ಅದರ ಮೊದಲ ಮತ್ತು ಮರುದಿನ 2 ದಿನದ ಹಬ್ಬ ಇರುತ್ತದೆ. ಮೊದಲೆರಡು ದಿನ ತುಳುವರ ಸೈತಿನಕ್ಲೆ ಪರ್ಬ, ಇತ್ತಿನಕ್ಲೆ ಪರ್ಬ ಇದ್ದಂತೆ. ಈ ಸಂಕ್ರಾಂತಿ ದಿನದ ಹಬ್ಬವನ್ನು ಸೂರ್ಯನ್ ಪೊಂಗಲ್ ಎಂದು ಹೇಳುತ್ತಾರೆ. ಮಾಟ್ಟು ಪೊಂಗಲ್ ಎನ್ನುವುದು ಜಾನುವಾರುಗಳ ಹಬ್ಬ. ಜಾನುವಾರು ಅಲಂಕಾರ ಪೂಜೆಯೆಲ್ಲ ಇರುತ್ತದೆ. ಕಾಣುಂ ಪೊಂಗಲ್ ಬೆಳೆ ಭಾಗ್ಯವನ್ನು ಕಂಡು ಸಂತೋಷ ಪಡುವ ದಿನ. ಹೊಸ ಬಟ್ಟೆ, ತಿರುಗಾಟ, ಪ್ರವಾಸ, ಈ ದಿನ ಮಾಂಸದೂಟ ಇತ್ಯಾದಿ ಇರುತ್ತದೆ. ಬಲಾಢ್ಯ ಎತ್ತುಗಳನ್ನು ಹಿಡಿಯುವ ಜಲ್ಲಿಕಟ್ಟು ಎನ್ನುವ ಪಕ್ಕಾ ಹಳ್ಳಿ ರೈತರ ವೀರ ಆಟ ಕೂಡ ತುಂಬಾ ಪ್ರಸಿದ್ಧ. ಜಾಗತಿಕವಾಗಿ ಉಳುಮೆಗೆ ಹೆಚ್ಚು ಬಳಸುತ್ತಿದ್ದುದು ಎತ್ತುಗಳನ್ನು. ಸ್ಪೇನ್ನ ಎತ್ತು ಇರಿಯುವ ಹಬ್ಬ ಜಗತ್ಪ್ರಸಿದ್ಧವಾಗಿದೆ. ಎತ್ತುಗಳ ಕಂಬಳ, ತುಳುನಾಡಿನಲ್ಲಿ ಕೋಣಗಳ ಕಂಬಳ ಇತ್ಯಾದಿ ಜಗತ್ತಿನ ನಾನಾ ಕಡೆ ಇದೆ. ಸಂಕ್ರಾಂತಿಯಂದು ಎತ್ತುಗಳನ್ನು ಓಡಿಸಿ ಹಿಡಿಯುವ ಸ್ಪರ್ಧೆ ಉತ್ತರ ಕರ್ನಾಟಕದಲ್ಲೂ ಇದೆ. ಆದರೆ ತಮಿಳುನಾಡಿನ ಪೊಂಗಲ್ ಕಾಲದ ಜಲ್ಲಿಕಟ್ಟು ಕೆಲವೊಮ್ಮೆ ಅಪಾಯಕಾರಿ ಆಟವಾಗಿಯೂ ಇರುತ್ತದೆ. ಕಂಬಳದೊಂದಿಗೆ ಜಲ್ಲಿಕಟ್ಟು ಕೂಡ ತಡೆಗೊಂಡಿತ್ತು.
ತಮಿಳರು ವಿರೋಧಿಸಿ ಜಲ್ಲಿಕಟ್ಟು ತಡೆಯಿಲ್ಲದೆ ನಡೆಯುವಂತೆ ಮಾಡಿಕೊಂಡಿದ್ದಾರೆ. ಇನ್ನು 45 ದಿನಗಳ ಕಾಲ ನಡೆಯುವ ಮಹಾಕುಂಭಮೇಳ ಆರಂಭವಾಗಿದೆ. ಪ್ರಯಾಗ ಇಲ್ಲವೇ ಅಲಹಾಬಾದ್ ಬಳಿ ಗಂಗಾ ಯಮುನಾ ನದಿ ಸೇರುತ್ತದೆ. ಗುಪ್ತವಾಗಿ ಸರಸ್ವತಿ ನದಿಯು ಸೇರುತ್ತದೆ ಎನ್ನುವುದು ನಂಬಿಕೆ. 2 ನದಿಯ ಕೂಡಲವಾದರೂ ನಂಬಿಕೆಯಂತೆ 3 ನದಿಯ ಕೂಡಲವಾಗಿದೆ ಇದು. ಇಲ್ಲಿ ಮಹಾಕುಂಭಮೇಳ ಮತ್ತು ಮಹಾಕುಂಭಮೇಳ ನಡೆಯುತ್ತದೆ. ಈಗ ಆರಂಭವಾಗಿರುವುದು 144 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳ. 2013ರಲ್ಲಿ 12 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳ ಇಲ್ಲಿ ನಡೆದಿತ್ತು. ಕುಂಭ ಎಂದರೆ ಹಿಂದೆ ತುಳುವರಲ್ಲಿ ಇದ್ದ ಕಂದಿಲ್ ಇಲ್ಲವೇ ಮಡಕೆ ಇತ್ಯಾದಿ ಮಣ್ಣಿನ ಮಡಕೆಗೆ ಸಂಬಂಧಿಸಿದ ನುಡಿಯಾಗಿದೆ. ಹಿಂದೆ ನದಿ, ಕೆರೆ, ಬಾವಿಗಳಿಂದ ನೀರು ತರಲು ಕಂದಿಲ್ ಇಲ್ಲವೇ ಮಣ್ಣಿನ ಕೊಡವನ್ನು ಬಳಸುತ್ತಿದ್ದರು. ನೀರು ಮತ್ತು ನದಿ ಎರಡಕ್ಕೂ ಮಹತ್ವ ಇರುವುದರಿಂದ ಪವಿತ್ರವೆಂದು ಭಾವಿಸಿದ್ದರಾದ್ದರಿಂದ ಸಂಕ್ರಾಂತಿಯಂದು ಜಾತ್ರೆಯಂತೆ ಸಾಧ್ಯವಿರುವವರೆಲ್ಲ ಸಂಗಮದಲ್ಲಿ ಮಣ್ಣಿನ ಕೊಡದಿಂದ ನೀರು ತರುವ ಜಾತ್ರೆಯು ಮುಂದೆ ಕುಂಭಮೇಳ ಎಂಬ ಸಂಪ್ರದಾಯವಾಗಿ ಬದಲಾಗಿರುತ್ತದೆ. ಗುಪ್ತರ ಕಾಲದಲ್ಲಿ ಮಹಾಕುಂಭಮೇಳಕ್ಕೆ ರಾಜಮನ್ನಣೆ ಸಿಕ್ಕಿ ಅನಂತರ ಮುಸ್ಲಿಂ ಅರಸರು ಎಂದು ಎಲ್ಲ ರಾಜರು ಮತ್ತು ಈಗಿನ ಸರಕಾರದಿಂದಲೂ ಅದು ನೇರವಾಗಿ ನಡೆಸಲ್ಪಡುತ್ತಿದೆ. ಮಹಾಕುಂಭಮೇಳವು ಜಗತ್ತಿನಲ್ಲಿ ಅತಿ ಹೆಚ್ಚು ಜನರು ಸೇರುವ ಜಾತ್ರೆ. ಆದಿಮ ಜನರ ನೀರು ಹಬ್ಬವಾದ್ದರಿಂದ ಈಗಲೂ ಕುಂಭಮೇಳದಲ್ಲಿ ಆದಿವಾಸಿಗಳಾದ ನಾಗಾ ಸಾಧುಗಳು ಮೊದಲಾದವರಿಗೆ ಮೊದಲ ಮಣೆಯಿದೆ. 3 ವರ್ಷಕ್ಕೊಮ್ಮೆ ಹರದ್ವಾರ, ಉಜ್ಜಯಿನಿ, ನಾಸಿಕ್ಗಳಲ್ಲಿ ಕುಂಭಮೇಳ ನಡೆಯುತ್ತದೆ. 12 ವರ್ಷಕ್ಕೊಮ್ಮೆ ಪ್ರಯಾಗದಲ್ಲಿ ಮಹಾಕುಂಭಮೇಳ ನಡೆಯುತ್ತದೆ. ಈಗ ನಡೆದಿರುವುದು 144 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳ. ಜನ ಮರುಳೋ ಜಾತ್ರೆ ಮರುಳೋ, ಶಂಭುಲಿಂಗನ ಮರುಳೋ ಎಂದು ಕನ್ನಡದಲ್ಲಿ ಗಾದೆಯೇ ಇದೆ ಬಿಡಿ. ಹಾಲೆಂಡ್, ಪೋಲೆಂಡ್, ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ರಷ್ಯಾ ಮೊದಲಾದ ಯುರೋಪಿನ ದೇಶಗಳಲ್ಲಿ ಚರ್ಚ್ಗಳು ಪ್ರದರ್ಶನಾಲಯವಾಗುತ್ತಿದೆ. ಧರ್ಮಾತೀತರ ಸಂಖ್ಯೆ ಹೆಚ್ಚುತ್ತಿದೆ. ನಮ್ಮಲ್ಲಿ ಜಗತ್ತಿನ ಅತಿ ದೊಡ್ಡ ಕುಂಭಮೇಳ ನಡೆಯುತ್ತಿದೆ ಎನ್ನುವುದೇ ಸೋಜಿಗ ಎನ್ನುತ್ತಾ ಇಂದಿನ ವಿಶೇಷ ಕಂದೆಲ್ ನೀರಿಗೆ ಆದಿಮ ನಾಗಾಗಳ ಹಕ್ಕಿನ ಕುಂಭಮೇಳ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.